ಶ್ರೀ ಗುರುಭ್ಯೋ ನಮಃ. ಈ ಹಿಂದೆ ತತ್ವಪ್ರಾಣತ್ವದ ಹರಿವಂಶ ಮಹತ್ವದ 4ನೇ ಅಧ್ಯಾಯದಲ್ಲಿ ಪ್ರವಚನಕ್ಕೆ ವಿಘ್ನ ಮಾಡುವವರಿಗೆ ಯಾವ ಪುಷ್ಪದ ಕಾದಿದೆ ಅನ್ನೋದ್ರ ಬಗ್ಗೆ ನಾವು ನಿದರ್ಶನ ಪೂರ್ವಕವಾಗಿ ವಿವರಣೆಯನ್ನು ನೋಡಿದೆವು. ಇನ್ನು ಮುಂದೆ 5ನೇ ಅಧ್ಯಾಯದಲ್ಲಿ ವಿಷಯ ಏನಂದ್ರೆ 9 ದಿವಸಗಳ ಕಾಲ ಹರಿವಂಶ ಪ್ರವಚನ ಮಾಡಿದ ಪ್ರತಿದ ವಿಜ್ಞಾಪನ, ಅಲ್ಲಿ ಪಡೆದಾದಂತಹ ದಾನಗಳು, ಪುಸ್ತಕ ಪೂಜೆ, ವಾಚಕನಾದಂತಹ ಆಚಾರ್ಯನಿಗೆ ಸಲ್ಲಿಸುವಂತಹ ಪೂಜೆ ಇತ್ಯಾದಿ ವಿಷಯವನ್ನು ನಾವು ನೋಡಬೇಕು. ಏವಂ ಕೃತ್ವ ಪ್ರತಿಲಿಹಿಂ ವಿಜ್ಞಾಪನ ಮಥಾಚರೇತ್ ಜನ್ಮಾಷ್ಟಮಿ ವ್ರತಮಿವ ಕರ್ತವ್ಯಂ ಫಲಕಾಂಕ್ಷಿಭಿಃ. ಕೃಷ್ಣ ಜನ್ಮಾಷ್ಟಮಿಯನ್ನ ಯಾವ ವಿಜೃಂಭಣೆ ಮತ್ತು ಉತ್ಸಾಹಗಳಿಂದ ಆಚರಣೆ ಮಾಡ್ತೀವಿ, ಅದೇ ಕ್ರಮದಲ್ಲಿ ಹರಿವಂಶ ಶ್ರವಣದ ಉದ್ಯಾಪನವನ್ನು ಕೂಡ ಮಾಡಬೇಕು. ಆದರೆ ಅಕಿಂಚನರಾದ ಭಕ್ತರಿಗೆ, ಸಾಕಷ್ಟು ಅನುಕೂಲಸ್ಥರಾದ ಅಲ್ಲದಂತಹ ಭಕ್ತರಿಗೆ ಆ ನಿರ್ಬಂಧಗಳು ಇರೋದಿಲ್ಲ. ಬಹಳ ಸಂಭವಪೂರ್ವಕವಾಗಿ, ವೈಭವಪೂರ್ವಕವಾಗಿ ಅವರು ಉದ್ಯಾಪನ ಮಾಡಬೇಕಂತಕ್ಕಂಥ ನಿರ್ಬಂಧವೇನೂ ಇರೋದಿಲ್ಲ. ಶ್ರವಣೇ ನೀವು ಭೂತಾಸ್ತು ನಿಷ್ಕಾಮಾಹ ವೈಷ್ಣವ ಯತಃ. ಏಕೆಂದ್ರೆ ಉದ್ಯಾಪನ ಮಾಡಿ ಅವರು ಯಾವ ಫಲವನ್ನು ಪಡ್ಕೊಳ್ಬೇಕಾಗಿದೆ, ಆ ಫಲವೆಲ್ಲವೂ ಕೂಡ ಅವರಿಗೆ ಹರಿವಂಶವನ್ನು ಶ್ರವಣ ಮಾಡಿದ ಮಾತ್ರದಿಂದಲೇ ದೊರೆತಿರುತ್ತದೆ. ಹಾಗಾಗಿ ನಿರ್ಬಂಧ ಅವರಿಗೆ ಇರೋದಿಲ್ಲ. ಶ್ರವಣವನ್ನು ಮಾಡಿದಂತಹ ಎಲ್ಲ ಶ್ರೋತೃವರ್ಗದವರು ಕೂಡ ಹರಿವಂಶ ಗ್ರಂಥವನ್ನು ಮತ್ತು ಕಥಾನುವಾದ ಮಾಡಿದಂತಹ ಆಚಾರ್ಯನನ್ನ ಭಕ್ತಿ ಆದರಗಳಿಂದ ಪೂಜಿಸಬೇಕು. ಮತ್ತು ಆ ಪೂಜೆಯ ಪ್ರಸಾದ ರೂಪವಾದಂತಹ ಫಲಪುಷ್ಪ, ತುಳಸಿ ಮಾಲೆ ಮೊದಲಾದವುಗಳನ್ನು ಶ್ರೋತೃವರ್ಗದವರೆಲ್ಲೂ ವಿತರಣೆ ಮಾಡಬೇಕು. ಮೃದಂಗ ತಾಳಾದಿ ಸಮೇತವಾಗಿ ಭಗವಂತನ ಕೀರ್ತನವನ್ನು ಮತ್ತೊಂದು ಮಾಡಬೇಕು. ಮೃದಂಗ ತಾಳ ಲಲಿತಂ ಕೀರ್ತನಂ ಕೀರ್ತಿತಾಂ ಯತಃ. ಜಯಶಬ್ದೋ ನಮಶಬ್ದ ಶಂಖಶಬ್ದಕ್ಕೆ ಗೀಯತಾಂ. ಜಯಕಾರವನ್ನು ಹಾಕಬೇಕು. ನಮಃ ಶಬ್ದವನ್ನು ಹೇಳಬೇಕು ಮಧ್ಯದಲ್ಲಿ. ಮತ್ತು ಭಗವಂತನ ನಾಮಗಳನ್ನು ಉಪದೇಶ ಮಾಡಬೇಕು, ಘೋಷ ಮಾಡಬೇಕು. ಮತ್ತು ಬಂದ ಬ್ರಾಹ್ಮಣರಿಗೂ, ಯಾಚಕರಿಗೂ, ಅಸ್ಥಿ ಅಭ್ಯಾಸಕರಿಗೆಲ್ಲರಿಗೂ ಕೂಡ ಅನ್ಯ ಭಕ್ಷ ಪಾಯಸಾದಿ ಭೋಜನವನ್ನು ಒದಗಿಸಬೇಕು. ಪೂಜೆಗಾಗಿ ಇದ್ದಂತಹ ಫಲಪರಿಮಿತವಾದ ಸುವರ್ಣದಿಂದ ಲಕ್ಷ್ಮೀನಾರಾಯಣನ ಪ್ರತಿಮೆಯನ್ನು ಮಾಡಿಸಿ ವಸ್ತ್ರಯಜ್ಞವನ್ನ ಆಧಾರದಿಂದ ಪುರಾಣ ಪ್ರವಚನ ಮಾಡಿದಂತಹ ಆಚಾರ್ಯನಿಗೆ ಕೊಡಬೇಕು. ಮತ್ತು ಭಕ್ಷ್ಯ ಭೋಜ್ಯಾದಿ ಸಿದ್ಧಸೋಪಯುತವಾದ ಭೋಜನವನ್ನ ಆ ಆಚಾರ್ಯನಿಗೆ ಮಾಡಿಸಬೇಕು. ಯಾರು ಪ್ರವಚನ ಮಾಡಿ ಅರ್ಥಾನುವಾದದ ಮೂಲಕವಾಗಿ ಶ್ರೋತೃಗಳನ್ನ ಸಂತೋಷಪಡಿಸಿ ಅನೇಕರನ್ನ ಪಾಪ ವಿಮುಕ್ತರನ್ನಾಗಿ ಮಾಡಿರ್ತಾನಲ್ಲ, ಅಂತ ಪ್ರವಚನಕರ್ತವಾದಂತಹ ಆಚಾರ್ಯನು ಕೂಡ 100 ಕೋಟಿ ಕಲ್ಪದಲ್ಲಿ ಬ್ರಹ್ಮಲೋಕದಲ್ಲಿ ಆತ ಸುಖವನ್ನು ಪಡ್ಕೊಳ್ತಾನೆ. ಸತ್ವ ಬ್ರಹ್ಮಾದಿ ಲೋಕೇಶಿ ಪರಂ ಯಾಂತಿ ವಿರಾಮಯಂ. ಪುರಾಣ ಶ್ರವಣದ ಫಲಪ್ರಾಪ್ತಿಗಾಗಿ ಪ್ರವಚನ ಮಾಡಿದಂತಹ ಆಚಾರ್ಯನಿಗೆ ಉಣ್ಣೆಯ ವಸ್ತ್ರಗಳನ್ನ, ನೇಯವಾದ ಕಂಬಳಿಯನ್ನ, ಕೃಷ್ಣಾದಿನವನ್ನ, ಮಂಚಗಳನ್ನ, ಉಡ್ಲಿಕ್ಕೆ ಮತ್ತು ಕೊಡ್ಲಿಕ್ಕೆ ಬೇಕಾದಂತಹ ವಸ್ತ್ರಗಳನ್ನ ಇತ್ಯಾದಿಗಳನ್ನ ದಾನ ಮಾಡಿದ್ದಾದ್ರೆ ದೇಹಾವಸಾನದ ಬಳಿಕ ಸ್ವರ್ಗಾವಲೋಕಗಳನ್ನು ಹೊಂದಿ ಅಲ್ಲಿ ಬಹುಕಾಲ ಅಭಿಲಷಿತವಾದಂತಹ ಸುಖಗಳನ್ನು ಪಡೆದು ಕೊನೆಗೆ ಸದ್ಗತಿಯನ್ನ ಪಡಿತಾರೆ. ಸಂಸಾರದ ಅವಸ್ಥೆಯಲ್ಲಿ ಯಾರು ಮಹಾ ಪಾಪಗಳನ್ನು ಮಾಡಿರ್ತಾರೆ ಅವರೆಲ್ಲರೂ ಕೂಡ ಪುರಾಣ ಶ್ರವಣ ಮಾತ್ರದಿಂದಲೇ ಸದ್ಗತಿಯನ್ನು ಪಡ್ಕೊಳ್ತಾರೆ. ಹರಿವಂಶಂ ಲಿಖಿತ್ವಾಯೋ ವಾಚಕಾಯ ಪ್ರದಾಪಯೇ ತತ್ಫಲಂ ಭೂಮಿಧಾನಸ್ಯ ತತ್ಫಲಂ ಲಭತೆ ಸಹ. ಆಮೂಲಾಗ್ರವಾಗಿ ಹರಿವಂಶ ಪುರಾಣ ಗ್ರಂಥವನ್ನ ಕೈಯಿಂದ ಬರೆದು ವಾಚಕರಾದಂತಹ ಆಚಾರ್ಯರು ಯಾರು ದಾನ ಮಾಡ್ತಾರೋ ಅವರು ಸಮಸ್ತ ಭೂಮಿಯನ್ನೇ ಜ್ಞಾನಿಗಳಿಗೆ ದಾನ ಮಾಡಿದಂತಹ ಫಲವನ್ನ ಪಡ್ಕೊಳ್ತಾರೆ. ರಾಜಸೂಯನ ಸೇನಿಷ್ಟಂ ಅಶ್ವಮೇಧೇನ ವಯಂತಕ ದತ್ತಾನಿ ಸರ್ವದಾನಾನಿ ಹರಿವಂಶೇ ಸುತೇಶಿಗೆ. ಸಂಪೂರ್ಣ ಹರಿವಂಶವನ್ನು ಶ್ರವಣ ಮಾಡಿದರೆ
ರಾಜಸೂಯ ಯಾಗ ಮಾಡಿದ ಫಲ, ಅಶ್ವಮೇಧ ಯಾಗ ಮಾಡಿದ ಫಲ ಮತ್ತು ಸಕಲ ದಾನಗಳನ್ನು ಸರ್ವಸ್ವಗಳನ್ನು ದಾನ ಮಾಡಿದ ಫಲವೆಲ್ಲವೂ ಕೂಡ ಆ ಹರಿವಂಶವನ್ನು ಶ್ರವಣ ಮಾಡಿದ್ರಿಂದಲೇ ದೊರೆತದೆ ಎಂಬುದಾಗಿ ಶಾಸ್ತ್ರದಲ್ಲಿ ಘೋಷಿತವಾಗಿದೆ. ರಾಜಸೂಯ ಅಶ್ವಮೇಧಾತ್ಯಾಹ ಯಜ್ಞಾಶ್ಚಯೋಗೆ ಶ್ರವಣಂ ಹರಿವಂಶಸ್ಯ ಕಲವು ಇತರ ಫಲಪ್ರದಂ. ಕೃತ, ತ್ರೇತ, ದ್ವಾಪರ ಮೊದಲಾದಂತಹ ಯುಗಗಳಲ್ಲಿ ವಿವಿಧವಾದಂತಹ ರಾಜಸೂಯ ಅಶ್ವಮೇಧ ಮೊದಲಾದ ಯಾಗಗಳನ್ನು ಕಷ್ಟ ಸಾಧ್ಯವಾದಂತಹ ನಿಯಮಗಳನ್ನು ಅನುಸರಿಸಿ ನಾವು ಪಡೆಯಬಹುದಾದಂತಹ ಫಲವನ್ನು ಈ ಹರಿವಂಶ ಶ್ರವಣ ಮಾತ್ರದಿಂದಲೇ ಕಲಿಯುಗದಲ್ಲಿ ನಾವು ಪಡ್ಕೊಳ್ಳಬಹುದು. ಶುದ್ಧಾವನ ಆಸ್ತಿಕೋದಂತಹ ಹರಿವಂಶಂ ಯದಾರಭೆ ಪಾತಕಾನಿ ಪ್ರಕಂಪಂತೆ ಪ್ರತ್ಯೂಹಾನಿ ಜ್ವರಂತಿಕ. ಹರಿವಂಶದ ಶ್ರವಣವನ್ನು ಪ್ರವಚನವನ್ನು ಆರಂಭ ಮಾಡಿದ ಮಾತ್ರಕ್ಕೆ ಸಕಲ ವಿಧವಾದ ಪಾಪಕಗಳು ನಡೆಯುತ್ತವೆ ಮತ್ತು ಎಲ್ಲ ವಿಘ್ನಗಳು ಸುಟ್ಟು ಹೋಗ್ತವೆ. ಅಲ್ಲೇ ಸಮಾರಭ್ಯ ನಯೇತ್ಕಾರಂ ಹರಿವಂಶಂ ಯ ಆದಿತಃ ಸ್ಪರ್ಶನಾತ್ ದರ್ಶನಾತ್ ತಸ್ಯ ವಿಷ್ಣುದೃಷ್ಟೋ ಭವೇಂದ್ರತ. ಹರಿವಂಶವನ್ನು ಪ್ರವಚನವನ್ನು ಪ್ರಾರಂಭಿಸಿ ನಿರ್ವಿಘ್ನವಾಗಿ ನಿಲ್ಲಿಸಿದರೆ ಅದರ ಪ್ರಭಾವದಿಂದ ಸಾಕ್ಷಾತ್ ವಿಷ್ಣು ಸಾಕ್ಷಾತ್ಕಾರವಾದಂತೆ ಅದರ ದರ್ಶನದಿಂದ ಸ್ಪರ್ಶನದಿಂದಲೇ ಆ ದಿವ್ಯವಾದಂತಹ ಫಲ. ಸಮಗ್ರ ಭಾರತವನ್ನು ಶ್ರವಣ ಮಾಡಿದರೆ ಯಾವ ಫಲ ದೊರೆಯುತ್ತದೋ, ಯಾವ ಜ್ಞಾನ ದೊರೆಯಲಿದೆಯೋ ಅವೆಲ್ಲವೂ ಕೂಡ ಈ ಹರಿವಂಶದ ಶ್ರವಣ ಮಾತ್ರದಿಂದಲೇ ದೊರೆಯುವುದು ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ. ಶ್ರೋತೃಭಾರತ ವಿಜ್ಞೇಯಂ ಪೂರ್ವಂ ಸುಕೃತಿ ಲಕ್ಷಣಂ ಏನು ಸಂಜ್ಞಾಯಿತೆಯ ಬುದ್ಧಿರ ಹರಿವಂಶಾವಧಾರಣೆ. ಅದಲ್ಲದೆ ಹರಿವಂಶವನ್ನು ನಾವು ಶ್ರವಣ ಮಾಡಲಿಕ್ಕೆ ಏನು ನಿಶ್ಚಯ ಮಾಡಿರ್ತೇವೆ, ಪ್ರವಚನ ಮಾಡಬೇಕು ಅಂತ ಏನು ನಿಶ್ಚಯ ಮಾಡಿರ್ತೇವೆ, ಈ ಒಂದು ನಿರ್ಧಾರವೇ ಪೂರ್ವಜನ್ಮದಲ್ಲಿ ನಾವು ಮಾಡಿರಬಹುದಾದಂತಹ ಒಂದು ಪುಣ್ಯಕ್ಕೆ ಸೂಚಕವಾಗುತ್ತದೆ. ಸರ್ವಾಣಿ ಪುರಾಣಾನಿ ವೇದಾಶ್ಚ ಸ್ಮೃತೇಸ್ತಥ ಹರಿವಂಶೇನ ಬದ್ಧಾರ್ಥಾಃ ವ್ಯಾಸೇನ ಸಂಘರ್ಷಣ. ಭಗವಾನ್ ವೇದವ್ಯಾಸರು 18 ಪುರಾಣಗಳನ್ನು ಉಳಿದ ಗ್ರಂಥಗಳನ್ನು ತಾವೇ ರಚನೆ ಮಾಡಿದವರಾದರೂ ಆ ಎಲ್ಲ ಗ್ರಂಥಗಳ ಸಾರವನ್ನು ಹರಿವಂಶದಲ್ಲಿ ಅವರು ಹುದುಗಿಸಿದ್ದಾರೆ. ಶ್ರುತಿಸ್ಮೃತಿ ಪುರಾಣ ನಿಂದಕೇಭ್ಯ ಕಥಂಚನ ಪಾಪೇಭ್ಯಶ್ಚ ಮಹಾರಾಜ ಶ್ರಾವಯನ್ ನೈವ ವಾಚಕಃ. ನಾಸ್ತಿಕರಾದವರಿಗೆ, ವೇದದ್ವೇಷಿಗಳಾದವರಿಗೆ, ಪಾಪಿಗಳಾದವರಿಗೆ ಇಂಥ ಉತ್ತಮವಾದ ಗ್ರಂಥಗಳನ್ನು ಶ್ರವಣ ಮಾಡಿಸಬಾರದು. ವಾಚಕನನ್ನ ಪೂಜೆ ಮಾಡಬೇಕು. ಶ್ರವಣದ ಬಳಿಕ ವಾಚಕ ಯಾವ್ಯಾವ ಗುಣದಿಂದ ಸಂಪನ್ನನಾಗಿರ್ಬೇಕು ಅಂದ್ರೆ ದಾಂತಂ ಯಶಸ್ವಿನಂ ಕಾಂತಂ ಶುಚಿಂ ಸ್ಪಷ್ಟಾಕ್ಷರತ್ವಂ ತ್ರಿಶುಕ್ಲ ಮಾಚಾರತರಂ ಅಕ್ರೋಧನಂ ಅವಾದನಂ. ಅವನು ದಾಂತನಾಗಿರ್ಬೇಕು, ಇಂದ್ರಿಯ ನಿಗ್ರಹ ಉಳ್ಳವನಾಗಿರ್ಬೇಕು, ಯಶಸ್ವಿ ಕೀರ್ತಿಶಾಲಿಯಾಗಿರ್ಬೇಕು, ಕಾಂತ ಸುಂದರವಾದಂಥ ರೂಪ ಉಳ್ಳವನಾಗಿರ್ಬೇಕು, ಆಂತರಿಕ ಸೌಂದರ್ಯ ಮತ್ತು ಬಾಹ್ಯ ಸೌಂದರ್ಯದಿಂದ ಆತ ಕಂಗೊಳಿಸುವಂತವನಾಗಿರ್ಬೇಕು, ಶುಚಿ ಅಂತರ್ಬಾಹ್ಯ ಶೌಚವನ್ನು ಪಾಲನೆ ಮಾಡುವಂತವನಾಗಿರ್ಬೇಕು, ಸ್ಪಷ್ಟಾಕ್ಷರ ಧ್ರುವಂ ಸ್ಪಷ್ಟವಾದ ಅಕ್ಷರಗಳಿಂದ ಆತ ಮಾತನಾಡಬಲ್ಲಂತವನಾಗಿರ್ಬೇಕು, ತ್ರಿಶುಕ್ಲಂ ಅಂದರೆ ಆತನ ಮನಸ್ಸು, ದೇಹ, ಆತ್ಮ ಈ ಮೂರು ಕೂಡ ಶುಕ್ಲವಾಗಿರಬೇಕು. ಶುಕ್ಲ ಅನ್ನೋದು ಬ್ರಾಹ್ಮಣರಿಗೆ ಒಂದು ವಂಶದ ನಾಮವಾಗಿ ಕೂಡ ಉತ್ತರ ಭಾರತದಲ್ಲಿ ಬಳಕೆಯಲ್ಲಿದೆ. ಶುಕ್ಲ ಎಂಬುದಾಗಿ ನಾವು ಕೇಳ್ತೇವೆ. ಉತ್ತರ ಭಾರತದಲ್ಲಿರುವಂತಹ ಕೆಲವು ಬ್ರಾಹ್ಮಣರ ಕುಟುಂಬಗಳಲ್ಲಿ ಅಲ್ಲಿ ಇಲ್ಲಿ ಅದು ತಿಳಿಸುವಂತೆ ಅದು ಒಂದು ಶುಕ್ಲ ಆದ್ರೆ ಇಲ್ಲಿ ತ್ರಿಶುಕ್ಲ ಎಂಬುದಾಗಿ ಹೇಳಿದ್ದಾರೆ. ಮನಸ್ಸು, ಶರೀರ ಮತ್ತು ಆತ್ಮ ಮೂರು ಕೂಡ ಶುದ್ಧವಾಗಿರಬೇಕು. ಅಥವಾ ಹುಟ್ಟು, ವಿದ್ಯೆ ಮತ್ತು ಆತ್ಮ ಸಂಸ್ಕಾರ ಈ ಮೂರು ಕೂಡ ಶುದ್ಧವಾಗಿರಬೇಕು. ಆಧಾರ ಪರಂ ಆತ ಶುದ್ಧಸ್ಮಿತ ಪುರಾಣಸ್ಥರಾದಂತಹ ಆಚಾರ್ಯಗಳು ನಿಷ್ಠನಾಗಿರಬೇಕು. ಸಿಟ್ಟಿನ ಸ್ವಭಾವದವನಾಗಿರಬಾರದು ಮತ್ತು ವ್ಯರ್ಥವಾದಂತಹ ಮಾತುಕತೆಗಳಿಂದ ಹರಕೆಯಿಂದ ದೂರ ಇರುವಂತವನಾಗಿರಬೇಕು. ಶ್ರವಣ ಮಾಡಿದಂತಹ ಭಕ್ತರು ಶಕ್ತಿಯುಳ್ಳವರಾದರೆ ಮಾಡಿಸಿದಂತಹ ಆಚಾರ್ಯನಿಗೆ ಯೋಗ್ಯವಾದಂತಹ ವಾಸಗೃಹವನ್ನು ಕೊಡಬಹುದು. ಕರ್ಣಾಭರಣಗಳನ್ನು, ತಲೆಗೆ ಸುತ್ತಲಿಕ್ಕೆ ಯೋಗ್ಯವಾದಂತಹ ರುಮಾಲುಗಳನ್ನು, ಕುಸುಮ ಮಾಲೆಗಳನ್ನು, ಛತ್ರ, ಪಾದಕೆ ಮೊದಲಾದವುಗಳನ್ನು ಕೊಡಬಹುದು. ಯಾನಂ ವಾಶಂ ಹಯಗದೋ ಕ್ಷೌಮಂ ಮಣಿಮಿನಾಥನಂ. ಅದು ಅಲ್ಲದೆ
ಕುದುರೆ, ಆನೆ ಮೊದಲಾದವುಗಳನ್ನು, ಮನೆಯಲ್ಲಿರುವಂತಹ ಆಸನ ಇತ್ಯಾದಿಗಳನ್ನು ಕೊಡಬಹುದು. ಕುದುರೆ, ಗೋ ಮೊದಲಾದವುಗಳನ್ನ ಶ್ರವಣ ಮಾಡಿಸುವಂತಹ ಆಚಾರ್ಯ ಹೇಗೆ ಸಾಕಬಹುದು. ಆದರೆ ಆನೆಯನ್ನು ಸಾಕುವಂಥದ್ದು ಮಾತ್ರ ಈಗಿನ ಕಾಲಕ್ಕೆ ಕಷ್ಟಕರವಾದದ್ದು. ಗೋವನ್ನು ಸಾಕುವುದೇ ಕಷ್ಟಕರ ಆಗಿದೆ. ಅಂಥದ್ರಲ್ಲಿ ಗೋವು, ಅಶ್ವ, ಆನೆ ಮೊದಲಾದವುಗಳನ್ನು ದಾನ ಮಾಡೋದ್ರಿಂದ ತತ್ಸಮಾನವಾದಂತಹ ಮೌಲ್ಯವನ್ನ ದಾನ ಮಾಡಬಹುದು ಅನ್ನೋ ನಾವು ಸ್ವೀಕಾರ ಮಾಡಬಹುದು. ಸಕುಟುಂಬಂ ಸತ್ರೀಕಂ ವಾಚಕಂ ತರಯಾಮದ ವಿಭೂಷಣೀಯಗಂಕೃತ್ಯ ಸೈಧಾಯ ಸುವಾಸತಿ ಕೃಷ್ಣದ್ವೈತಾಯಂ ಧ್ಯಾಯನ್ ನಮಸ್ಕುರ್ವೀತ ಭಾವತಃ. ಸಕುಟುಂಬರಾದಂತಹ ಆಚಾರ್ಯನಿಗೆ, ಅಂದರೆ ಪತ್ನಿ ಸಮೇತರಾದಂತಹ ಆಚಾರ್ಯನಿಗೆ ಸಕಲ ವಿಧವಾದಂತಹ ದಾನಗಳನ್ನು ಮಾಡಿ ಆತನನ್ನು ಸಂತೋಷಪಡಿಸಬೇಕು. ವಾಚಕೆಯ ಪರಿತುಷ್ಟೇತು ತುಷ್ಟಾಸ್ಸು ಸರ್ವದೇವತಾಃ ವಿತ್ತಸಾಕ್ಷ್ಯಂ ನ ಕರ್ತವ್ಯಂ ಹರಿವಂಶ ಫಲೇ ಸುಭಿಹಿ. ಹರಿವಂಶದ ನಿಜವಾದ ಫಲವನ್ನು ಪಡ್ಕೊಳ್ಬೇಕಂತ ಅಪೇಕ್ಷಿಸಿದವರು ಸಕಲ ವಿಧವಾದ ತಮಗೆ ಸಾಧ್ಯವಾದಂತಹ ಸಕಲ ವಿಧವಾದ ದಾನಗಳನ್ನು ಮಾಡಬೇಕು. ಏಕೆಂದ್ರೆ ವಾಚಕ ಒಬ್ಬ ಪ್ರತಿಷ್ಠನಾದರೆ ಅವನಲ್ಲಿ ಅಂತರ್ಗತರಾದಂತಹ ಸಕಲ ದೇವತೆಗಳು ಮತ್ತು ಶ್ರೀಮನ್ನಾರಾಯಣ ಎಲ್ಲರೂ ಕೂಡ ಸಂತುಷ್ಟರಾಗ್ತಾರೆ. ಅನುಕೂಲವಿದ್ದರೂ ಕೂಡ ತಮ್ಮ ಅನುಕೂಲ ಅನುಸಾರವಾಗಿ ದಾನಗಳನ್ನ, ದಕ್ಷಿಣೆಗಳನ್ನ ಒಪ್ಪಿಸಿದವರು ಅದರ ಯೋಗ್ಯ ಫಲವನ್ನು ಪಡ್ಕೊಳ್ಳೋದಿಲ್ಲ. ಹಾಗಾಗಿ ವಿತ್ತ ಸಾಕ್ಷ್ಯ ಮಾಡಬಾರ್ದು. ದುಡ್ಡಿನ ಹರಿವು ನಮ್ಮ ಹತ್ರ ಇದ್ದಾಗ, ಧನದ ಅನುಕೂಲ ನಮಗಿದ್ದಾಗ ಅದಕ್ಕೆ ಸಂಬಂಧಪಟ್ಟಂತೆ ಮೋಸ ಮಾಡಬಾರದು. ಹೃದಯ ಗೋಹು ಶುಭಾಶೇಕ ಸವತ್ಸಾಹೇನ ಪೂರಿತ. ಕರುಗಳಿಂದ ಕೂಡಿದಂಥ ಬಂಗಾರದ ಆಭರಣಗಳಿಂದ ಸಹಿತವಾದಂಥ ಗೋವನ್ನು ದಾನ ಮಾಡಬೇಕು. ಫಲೇನ ಚ ಫಲಾರ್ಥೇನ ಚತುರ್ಥಂ ವಾಸವಾಪನಃ ವಾಚಕಂ ಏನ ಕೇನಾಪಿ ತೋಷಯೇತ್ ಸತಮಾಹಿತಃ. ಒಂದು ಫಲ ಪ್ರಮಾಣದ ಸುವರ್ಣವನ್ನಾಗಲಿ ಅಥವಾ ಅರ್ಧ ಫಲ ಪರಿಮಿತವಾದ ಸುವರ್ಣವನ್ನಾಗಲಿ, ಅಷ್ಟಕ್ಕೂ ಶಕ್ತಿ ಇಲ್ಲದಿದ್ದರೆ ಕೇವಲ ಕಾಲು ಪರಿಮಿತವಾದಂತಹ ಸುವರ್ಣವನ್ನಾಗಲಿ ಕೊಟ್ಟು ಆಚಾರ್ಯನನ್ನು ಸಂತೋಷಗೊಳಿಸಬೇಕು. ಹಾಗಾಗಿದ್ದಾದ್ರೆ ಸಕಲ ದೇವತೆಗಳು ಕೂಡ ಸಂತುಷ್ಟರಾಗ್ತಾರೆ. ಹರಿವಂಶೀಯ ಸಮಾಪ್ತಿಯು ವಾಚಕೇ ಪರಿಪೂಜಿತೆ ಋಣತ್ರಯೇಣ ಮುಕ್ತಾರ್ಸಿಭು ತೇನರಾಜ ರವಿಜಯ ನೋರಂತೆ ಪದರಸ್ತೇಷಾಂ ಲೋಕಂ ಪ್ರಾಪ್ತಿಯ ಅಕ್ಷಯಾಂತಕ. ಹರಿವಂಶವನ್ನು ಶ್ರವಣ ಮಾಡಿದ ಬಳಿಕ ಆಚಾರ್ಯನನ್ನ ಯಥಾಶಕ್ತಿ ಸಂತೋಷಗೊಳಿಸಿದರೆ ಅವರ ಸಂತಾನವಾದಂತಹ ಅಭೀಕ್ಷಿತವಾದ ಫಲಗಳನ್ನು ಪಡ್ಕೊಳ್ತಾರೆ ಮತ್ತು ಅವರ ಪಿತೃಗಳು ಕೂಡ ತೃಪ್ತರಾಗ್ತಾರೆ. ದೇವರನ್ನ, ಋಷಿರಣ ಮತ್ತು ಪಿತೃರಣ ಎಂಬುದಾಗಿ 3 ಋಣಗಳಿವೆ. ಆ ಋಣಗಳಿಂದಲೂ ಕೂಡ ಮನುಷ್ಯ ಮುಕ್ತನಾಗ್ತಾನೆ. ದೇವರಣ ಅಂತಂದ್ರೆ ಭಗವಂತನಾದಂತಹ ನಾರಾಯಣ ನಮಗೆ ಈ ಶರೀರವನ್ನು ಒದಗಿಸಿಕೊಟ್ಟದಕ್ಕಾಗಿ ನಾವು ಆತನಿಗೆ ಕೃತಜ್ಞರಾಗಿರಬೇಕು. ಪೂಜೆ ಮೊದಲಾದ ಶಾಸ್ತ್ರೋಕ್ತ ನಿಯಮಗಳ ಮೂಲಕವಾಗಿ ಆತನನ್ನು ಆರಾಧನೆ ಮಾಡಬೇಕು. ಹಾಗಾದರೆ ಆ ದೇವರಿಂದ ನಾವು ಸ್ವಲ್ಪ ಮಟ್ಟಿಗೆ ಮುಕ್ತರಾಗಲಿಕ್ಕೆ ಸಾಧ್ಯ. ಇನ್ನು ಋಷಿ ಋಣ ಅಂತ ಹೇಳಿದ್ರೆ ವೇದವ್ಯಾಸ ಮೊದಲಾದಂತಹ ಋಷಿಗಳ ಪರಂಪರೆಯಿಂದ ನಾವು ವೇದಶಾಸ್ತ್ರಗಳು, ಪುರಾಣಗಳು, ಸ್ಮೃತಿಗಳು ಮೊದಲಾದ ಗ್ರಂಥಗಳನ್ನು ಪಡೆದುಕೊಂಡಿದ್ದೇವೆ. ಹಾಗಾಗಿ ಅವರಿಗೆ ಕೃತಜ್ಞರಾಗಿರಬೇಕು. ಶಾಸ್ತ್ರಗಳನ್ನು ನಾವು ಅಧ್ಯಯನ ಮಾಡಿ ಮತ್ತೊಬ್ಬರಿಗೆ ಅಧ್ಯಯನ ಮಾಡಿಸೋದ್ರ ಮೂಲಕ ಆ ಋಣತ್ವದಿಂದ ಮುಕ್ತರಾಗುತ್ತೇವೆ ಅಂತ ಶಾಸ್ತ್ರ ಅದನ್ನ ವಿವರಿಸ್ತದೆ. ಪಿತೃಋಣ ಅಂದ್ರೆ ನಮ್ಮ ತಂದೆ ತಾಯಿ ಮೊದಲಾದಂತಹ ಹಿಂದಿನ ತಾಯಿಯ ವಂಶ, ತಂದೆಯ ವಂಶ ಇತ್ಯಾದಿಗಳಿವೆ. ಅವು ನಮ್ಮ ಹುಟ್ಟಿಗೆ ಕಾರಣವಾದ್ದರಿಂದ ಅವರ ಋಣವನ್ನು ಕೂಡ ನಾವು ಕಟ್ಟಿಕೊಂಡೇ ಈ ಲೋಕದಲ್ಲಿ ಹುಟ್ಟಿರ್ತೇವೆ. ಹಾಗಾಗಿ ಹುಟ್ಟಿದ ಮನುಷ್ಯ ತಾನು ಸಮಾಜಕ್ಕೆ ಉಪಕಾರಿಯಾಗಿ ಗೃಹಸ್ಥನಾಗಿ ಸಂತಾನವನ್ನು ಪಡೆದು ತಂದೆ ತಾಯಿಗಳ ಸೇವೆಯನ್ನು ಅವರು ವೃದ್ಧಾಪ್ಯದ ಕಾಲದಲ್ಲಿ ಮಾಡಿದ್ದಾದರೆ ಅದು ಪಿತೃಋಣಕ್ಕೆ ಮೋಚಕ. ಮನುಷ್ಯ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆ ಋಣತ್ರಯಗಳಿಂದ ಮುಕ್ತನಾಗುವ ಕಷ್ಟ. ಆದರೆ ಹರಿವಂಶದ ಶ್ರವಣ ಫಲವಾಗಿ ಆ ಎಲ್ಲ ಋಣಗಳನ್ನು ತಗೊಳ್ಬಹುದು. ಹರಿವಂಶಸ್ಥ ಪ್ರಾರಂಭೆ ಸಮಾಪ್ತವು ಚೈವ ಸೈ ಸಹ ಸರ್ವಾನ್ ಕಾಮಾನ್ ವಾಪ್ನೋತೆ ವಿಕಾಸ್ಮ ಜಾಯತೆ ನರಃ. ಹರಿವಂಶವನ್ನು ಪ್ರಾರಂಭ ಮಾಡಿದ್ದರಿಂದ ಹಿಡಿದು ಅದು ಮುಗಿಯುವ ತನಕ ಯಾರು ಅದನ್ನು ಶ್ರವಣ ಮಾಡ್ತಾನೆ ಅವನು ಸಕಲ ಪಾಪಗಳಿಂದಲೂ ಮುಕ್ತನಾಗ್ತಾನೆ ಮತ್ತು ಪಿತೃಗಳ ಜೊತೆಗೆ ಆತ ಸಮಸ್ತ ಕಾಮನೆಗಳನ್ನು ಪಡ್ಕೊಳ್ತಾನೆ. ಏವಂ ಕೃತೆ ವಿಧಾನೇತು ಪ್ರಧಾನ ಪ್ರಾಪ್ನೋತಿ ಮಾನವಃ ಧನ ಆರೋಗ್ಯ ಆಯುಷ್ಯಂ ಸೌಭಾಗ್ಯಂ ಗುಣಗೌರವಂ ಪ್ರಾಪ್ನೋತಿ ಮೂಲಗಸ್ತನ್ನೇ ಮಾತ್ರ ಕಾರ್ಯ ವಿಚಾರಣ. ಹೀಗೆ ಮಾಡಿದ್ದಾದ್ರೆ ಸಂತಾನ ಸುರವಷ್ಟೇ ಆಗುತ್ತೆ. ಸಂಪತ್ತು, ಆರೋಗ್ಯ, ಆಯುಷ್ಯ, ಸೌಭಾಗ್ಯ,
ಗುಣಗಳ ಮೂಲಕ ಸದ್ಗುಣಗಳ ಮೂಲಕವಾಗಿ ಕೀರ್ತಿ, ಹೀಗೆ ಇದೆಲ್ಲವನ್ನೂ ಪ್ರಕಟಿಸ್ತಾನೆ. ಅದರ ಬಗ್ಗೆ ನೀವು ಯಾವ ಸಂದೇಹವನ್ನು ಕೂಡ ಮಾಡಬೇಕಾಗಿಲ್ಲ. ಅಲ್ಲಿಗೆ ಪದ್ಮಪುರಾಣ ಅಂತ ಹರಿವಂಶ ಮಹಾತ್ಮ್ಯದ ಶ್ರವಣಾದಿ ಕಥನ ಅಂತಕ್ಕಂಥ 5ನೇ ಅಧ್ಯಾಯ ಮುಕ್ತಾಯವಾಗಿದೆ.